ಮೊದಲನೇದಾಗಿ ವಿಶೇಷ ಶಿವರಾತ್ರಿ ಆ ಕನ್ನಡ ಬಳಸ್ರಿ ನಾಡಿನ ಹೊಳಿಸ್ರಿ ಸರಿ ಮೈಕ್ ಕೊಡ್ತಿರ್ತೀರಿ ಹೊಳಿಸ್ರಿ ಜನತೆಗೆ ಹಾಂ ರೀ ಮಹಾಶಿವರಾತ್ರಿಯ ಒಂದು ಶುಭಾಶಯಗಳನ್ನ ಕೊಡ್ತೇನೆ. ಇಂದು ಇಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಮಂತ್ರಾಳ ಶಿವಯೋಗಿಗಳು ಅಂದು ಈ 770 ಲಿಂಗದ ಗುಡಿ ಅಂತೇಳಿ ನಾವು ದೇವಸ್ಥಾನ ಅಂತೀವಿ, ಅಮರಗಂಧ ಅಂತೀವಿ. ಅದೇನು ಪ್ರತೀಕ ಅಂದರೆ 770 ಜನ ಅನುಭವ ಮಂಟಪದಲ್ಲಿ ಶರಣರಿದ್ದರು. ಆ 770 ಶರಣರ ಹೆಸರಿನಲ್ಲಿ ಒಂದೊಂದು ಲಿಂಗವನ್ನು ಮಾಡಿ ಅದರ ಮೇಲೆ ಒಂದು ದೊಡ್ಡ ಲಿಂಗದ ಆಕಾರದಲ್ಲಿ ದೇವಸ್ಥಾನವನ್ನು ಕಟ್ಟಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಹೀಗಾಗಿ ಅವತ್ತು ಶಿವನ ಸ್ಮರಣೆ, ಎಲ್ಲ ಶರಣರ ಸ್ಮರಣೆ, ನಾನು ಇಲ್ಲಿ ಬಂದು ನನ್ನ ಭಕ್ತಿಯನ್ನು, ಶ್ರದ್ಧೆಯನ್ನು, ಸಮರ್ಪಣೆಯನ್ನು ಮಾಡಿದ್ದೆ. ಈಗ ಅದ ನಂತರ ಬಸಂತ ಕುಮಾರ್ ಪಾಟೀಲರು ಒಂದು ದೊಡ್ಡ ಈಶ್ವರ ಒಂದು ಮೂರ್ತಿಯನ್ನು ಒಂದು ದಿವಸ ಮಾಡಿದ್ದಾರೆ, ಪ್ರತಿಮೆಯನ್ನು. ಅದು ರಾಜ್ಯದಲ್ಲೇ ಒಂದು ದೊಡ್ಡದಾದಂಥ ಮುರುಡೇಶ್ವರ ಥರ ಅವರು ಕೂಡ ಬಂದು 2 ಸಲ ಆಹ್ವಾನ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋಗಿ ನಮ್ಮ ಭಕ್ತಿ ನಮನಗಳನ್ನು ಹೋಗಿ ಸಮರ್ಪಣೆ ಮಾಡ್ತೇನೆ. ಸರ್, ಈಗ ತೆಲಂಗಾಣ ಸರ್ಕಾರ ನೀರು ಕೇಳಿತ್ತು, ಅಲ್ಮಟ್ಟಿ ಜಲಾಶಯದಿಂದ ನೀರು ಬೇಕು ಇದರ ಹಿನ್ನೆಲೆಯಲ್ಲಿ ರೈತರು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆದರೆ ನಿನ್ನೆ ನೀರು ಆಲ್ರೆಡಿ ಬಿಟ್ಟಿದ್ದಾರೆ. ನನಗದು ವಿಚಾರ ಗೊತ್ತಿಲ್ಲ. ನಾನು ನಿನ್ನೆ KDP ಸಭೆಯಲ್ಲಿದೆ, ನನಗೆ ಸಾಯಂಕಾಲ KDP ರಾಯಮೂರು ಪರಿಸ್ಥಿತಿಯನ್ನು ನಾನು ಏನಿದೆ ಅಂತ ತಿಳ್ಕೊಳ್ತೇನೆ. ಏನಾದರೂ ಅವರ ಹಕ್ಕಿನಲ್ಲಿ ಏನಾದರೂ ಇರ್ತದೆ ಅದು ಕೊಡಲೇಬೇಕಾಗ್ತದೆ. ಅಥವಾ ಮಾನವೀಯತೆ ದೃಷ್ಟಿಯಿಂದ ಕೊಡಬೇಕು. ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಿಲ್ಲ, ನಾನು ಮಾತಾಡೋದಿಲ್ಲ. ನಾವು ವಿಷಯ ತಗೊಂಡು ಅದು ಪತ್ರಿಕೆ ಮಾಡ್ತೀವಿ. ಅಲ್ಲ, ಮಾನವೀಯತೆ ದೃಷ್ಟಿಯಿಂದನೇ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ನೀವು ಹೇಳ್ತೀರಾ ನಮ್ಮಲ್ಲಿ ಅಥವಾ ನಮಗೆ ಏನಾದರೂ ನಮ್ಮಲ್ಲಿ ನೀರಿನ ನೀರು ಕೊಡ್ತೀವಿ. ಯಾಕಂದರೆ ನೀವು ನೋಡಿ ಒಂದು ಹೇಳ್ತೀನಲ್ಲ, ಇವತ್ತು ಕೇಳಿ, ನಾನು ಈಗಾಗಲೇ ಅಲ್ಲಿ ಒಂದು ಗಲ್ಗಲಿ ಬ್ಯಾರೇಜನ್ನು ಎತ್ತರಪಡಿಸಿದ್ದೀನಿ. ಜಾಕೆಟಿಂಗ್ ಮೂಲಕ ನಮ್ಮ ಕುರ್ತಿ ಕೋಲಾರ ಬ್ಯಾರೇಜನ್ನು ಎತ್ತರಕ್ಕೂ ಕೂಡ ಮಾಡಿದ್ದೀನಿ. ನಮ್ಮಲ್ಲಿ ಕೂಡ ವಿಶೇಷವಾಗಿ ಕುಡಿ ನೀರಿಗೆ ಯಾವ ಕಾಲಕ್ಕೂ ಸಮಸ್ಯೆ ಆಗಿದೆ. ಲೈವ್ ಸ್ಟೋರೇಜ್ನಲ್ಲೇ ನಾವು ಇದು ಮಾಡ್ತೀವಿ. ಅವಶ್ಯಕತೆ ಇದ್ದರೆ ಡೆಡ್ ಸ್ಟೋರೇಜ್ನಲ್ಲೂ ನಾವು ತೆಗೆದುಕೊಳ್ಬೋದು. ಆದರೆ ಆ ಒಂದು ಸಂದರ್ಭ ಬರೋದಿಲ್ಲ. ಅದೆಲ್ಲವನ್ನು ಕೂಡ ಲೆಕ್ಕ ಹಾಕಿನೇ ನಮ್ಗೆ ಎಷ್ಟೆಷ್ಟು ಬೇಕು ಅನ್ನೋದು ತಿಳ್ಕೊಂಡ್ರೆ ಇವತ್ತು ದಿವಸ ಇಲಾಖೆ ಕೆಲಸ ಮಾಡಿರ್ತದೆ. ಅದೆಲ್ಲವನ್ನು ತಿಳ್ಕೊಂಡು ಮಾನವೀಯತೆಯಿಂದ ಕೊಡ್ಬೇಕಂತ ಕೊಡಬೇಕು, ತೊಗೊಳ್ಬೇಕು ಇರ್ತದೆ. ಭಾಳಷ್ಟು ನಮ್ಗೆ ಕೊಡ್ತೀವಿ, ನಾವು ಅವ್ರು ಕೊಡ್ತಿದ್ವಿ, ಹೀಗೆ ಒಂದು ಇದು ಇರ್ತದೆ. ಅಥವಾ ಅವರ ಅಲೋಕೇಶನ್ದಲ್ಲೇ ಉತ್ತರ ದಿವಸ ಏನಾದರೂ ಇರ್ತದೆ, ಅದು ನನಗೆ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡು ನಾನು ನಿಮಗೆ ಪತ್ರಿಕೆ. ಸರ್, KDP ಮೀಟಿಂಗ್ನಲ್ಲಿ ಈಗ ಸ್ಟ್ರಾಂಗ್ ಆಗಿ, ಯಾಕಂದರೆ ನಿನ್ನೆ KDP ಮೀಟಿಂಗ್ ಇತ್ತು, ಭಾಳ ಒಂದು ಕುತೂಹಲ ಕೇಳಿಸಿತ್ತು. ಯಾಕಂತಾರೆ ಯಾರ್ಯಾರು ಯಾವ ರೀತಿ ಆಗಿತ್ತು, ತೊಂದರೆ ಎಲ್ಲ ಆಗ್ತಾ ಇದೆ, ಜನರಿಗೆಲ್ಲ ಯಾವ ರೀತಿ ತೊಂದರೆ ಆಗ್ತದೆ. ಅದೇ ಇವತ್ತು ದಿವಸ ಭಾಳಷ್ಟು ವಿದ್ಯುತ್ ಸಮಸ್ಯೆಗಳನ್ನ ಇತ್ತು. ವಿದ್ಯುತ್ತು, ಮಕ್ಕಳ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಯಂಕಾಲ ಸಿಗಲಿಕ್ಕೆ, ರೈತರ ಒಂದು ಸಮಸ್ಯೆ, ರೈತರಿಗೆ ಅನುಲತ್ತು ನೀವು ಮಾಡಿಕೊಡಿ, ಮಕ್ಕಳ ಅಭ್ಯಾಸ ಮಾಡಲ್ಲ, ಅದರಲ್ಲಿ ಮಾಡೋದು ಸರಿಯಲ್ಲ. ಅವರು ರೈತರ ಮಕ್ಕಳೆಲ್ಲ, ಮಕ್ಕಳು ಪ್ರಯಾರಿಟಿ ಸಿಗಬೇಕು. ಎರಡನೇದಾಗಿ ಇವತ್ತು ಇನ್ನೂ ಅನೇಕ ವಿಚಾರಗಳಿತ್ತು. ಶಿವಾನಂತಂದರು ತಮ್ಮ ಒಂದು ಜೋಳ ಖರೀದಿ ಬಗ್ಗೆ ಹೇಳಿದ್ರು. ಏನು ಖರೀದಿ ಆಗ್ತಾ ಇಲ್ಲ. 700 ರೂಪಾಯಿ 800 ರೂಪಾಯಿ ಜಾಸ್ತಿ ಕೊಟ್ಟು ಬರೀ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇಲ್ಲ ಅಂತೇಳಿ ಅದು ಭಾಳ ಒಂದು ಕಳವಳಕಾರಿಯಾದಂಥ ವಿಚಾರ. ಮತ್ತು ಅನೇಕ ತೊಗರಿ ವಿಚಾರದಲ್ಲಿ ಸರಿಯಾಗಿ ನಮ್ಮ ಸಾಕಬೇಕು, ಇದರೆಲ್ಲರೂ ಕೆಲಸ ಮಾಡಬೇಕು ಅನ್ನೋದು ಎಲ್ಲರ ಆಶಯ ಆಗಿತ್ತು. ರೈತರಿಗೆ ಹೊಸ ಒಳ್ಳೆಯದಾಗಬೇಕು. ಅದ್ರ ಜೊತೆಗೆ ಇದು ಕೂಡ ಇವತ್ತು ನಿನ್ನೆ ಅದೊಂದು ಸ್ವಲ್ಪ ತಾಕೀತು ಮಾಡಿದ್ರು. ಪದೇ ಮಾಡಿ ಎಲ್ಲ ಹೋಗಿ ಅಂಗಡಿಯಲ್ಲಿ ಇರ್ತಾರೆ, ಕಿರಾಣಿ ಅಂಗಡಿಯಲ್ಲಿ ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ತಿಂದು ಕೂಡ ಸ್ವಲ್ಪ ತಾಕೀತು ಮಾಡಿದ್ದೀನಿ. ಈಗೂ ಬೆಳಗ್ಗೆ ಕೆಲವು ಜನ ಬಂದಿದ್ದರು. ನೀವು ಹೇಳಿದ ಮೇಲೆ ಒಂದು ದಿವಸ ಬೇರೆ ಅದರಿಂದ ಶೋಷಣೆಯೂ ಕೂಡ ಆಗ್ತಾಯಿದೆ. ಅದೇ ಸರಾಯಿ ಅಂಗಡಿ ಬಂದ್ ಮಾಡೋದ್ರಲ್ಲಿ ಬೇರೆ ಥರ ಶೋಷಣೆ ಆಗ್ತದೆ ಅಂತ ಇವತ್ತು ಒಂದು ಡೆಲಿಗೇಷನ್ ಬಂದಿತ್ತು. ಅದನ್ನು ಮತ್ತೆ SDO ಮಾತನಾಡ್ತೀನಿ. ಹೀಗೆ ಒಟ್ಟಾರೆ ಕುಡಿ ನೀರಾಗಲಿ, ನಮ್ಮ JJM ವರ್ಕು ಎಲ್ಲ ಭಾಳಷ್ಟು ಇತ್ತು. ನಿನ್ನೆ ಸ್ವಲ್ಪ ತಿರುಗಿ ಮುಗಿಸಿದ್ವಿ. ಈಗ ಅದನ್ನು ಫಾಲೋ ಅಪ್ ಮಾಡ್ತೀನಿ. ಒಂದು ದಿವಸ ಫಾಲೋ ಅಪ್ ಮಾಡ್ತೀನಿ. ಕೆಲವೊಂದು ಸಿ ಒ ಕೂಡ ಜಿಲ್ಲಾ ಪಂಚಾಯತ್ ಸಿ ಒ ಕೂಡ ಅವ್ರಿಗೆ
ಸೂಚನೆ ಕೊಟ್ಟಿದ್ದೀನಿ, ಕೆಲವು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ. ಇದೆಲ್ಲ ನೋಡಿಕೊಂಡು ಸ್ವಲ್ಪ ಕಟ್ಟುನಿಟ್ಟಾಗಿದ್ದು ಸ್ವಲ್ಪ ಅಲ್ಲ, ನೀವು ಹಲವು ಬಾರಿ ವಾರ್ ಮಾಡಿದ್ರು ಕೂಡ ಇದು ಎಚ್ಚೆತ್ಕೊಳ್ತಾ ಇಲ್ಲ ಸರ್. ಅದೆಲ್ಲ ಈಗ ಇನ್ನು ಮುಂದೆ ಒಂದು ಇದು ಕಡೆ ವಾರ್ನಿಂಗ್ ಇವತ್ತು ಇದರಲ್ಲಿ ಸುಧಾರಣೆ ಆಗಿದ್ರೆ ಮುಂದಿನ ಸಲ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಬೇಕು.